ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಒಂದು ಸ್ಪೆಷಲ್ ಆದ ಜಾಗಕ್ಕೆ ಹೋಗ್ತಿದ್ದೇವೆ. ತುಂಬ ಒಳ್ಳೆ ಟೂರಿಸ್ಟ್ ಡೆಸ್ಟಿನೇಷನ್ ಇದು. ಹೋಗ್ತಾ ಹೋಗ್ತಾ ರೋಡಲ್ಲಿ ನೋಡಿ ಅಂತೆ, ಒಂದು ಸೈಡ್ ಬೀಚ್, ಇನ್ನೊಂದು ಸೈಡ್ ಗುಡ್ಡೆ. ಎಲ್ಲ ಕಡೆ ಇಲ್ಲಿ ನಡಿಲ್ಕೊಂಟು, ಇಲ್ಲಿ ಸಹ ಸ್ವಲ್ಪ ನಡಿಲ್ಕೊಂಟು ಸಿಂಕ್ ಹೋಲಿಗೆ ಬಂದಿದ್ದೇವೆ. ಎಂಟರ್ ಆಗುವಾಗಲೇ ಇಲ್ಲಿ ವಾಶ್ರೂಮ್ಸ್ ಉಂಟು. ಇಲ್ಲಿ ಒಂದು ಚಿಕ್ಕ ಪಾರ್ಕ್ ರೀತಿಯಲ್ಲಿ ಮಾಡಿದ್ದಾರೆ, ಮತ್ತು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಜಾಗ ಮಾಡಿದ್ದಾರೆ. ಬೆಟ್ಟವನ್ನು ಮೋಡ ಕವರ್ ಆಗಿದೆ ನೋಡಿ. ಇದುವೇ ಸಿಂಕ್ ಹೋಲ್. ಇಲ್ಲಿ ಈಗ ಕೆಳಗೆ ನಡೆದುಕೊಂಡು ಹೋಗಬೇಕು. ಹೀಗೆ ತುಂಬ ಪೀಸ್ಫುಲ್, ಅಂದರೆ ತುಂಬಾ ಪೀಸ್ಫುಲ್. ಇದು ತುಂಬ ಎಲ್ಲರೂ ಸಹ ಮಸ್ಕತ್ ಬಂದವರು ಈ ಪ್ಲೇಸಿಗಂತೂ ಬರ್ತಾರೆ. ಅಲ್ಲೆಲ್ಲಿ ನೋಡಿ ಕುತ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಫ್ಯಾಮ್ಲಿ ಅವರೆಲ್ಲ ಬಂದಾಗ ಒಟ್ಟಿಗೆ ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಇಲ್ಲಿ ಸಹ ಒಂದು ಉಂಟು. ವೀಕ್ ಡೇ ಸಹ ಒಳ್ಳೆ ಜನರಿದ್ದಾರೆ, ತುಂಬ ಜನರಿದ್ದಾರೆ. ಹೋಗುವ ನೋಡಿ. ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಅಂತ ಆದರೆ ಇವರು ರೆಸ್ಪಾನ್ಸಿಬಲ್ ಅಲ್ಲ, ಸ್ವಿಮ್ಮಿಂಗ್ ಮಾಡಲಿಕ್ಕೆ ಇಲ್ಲ, ನಮ್ಮ ಓನ್ ರಿಸ್ಕಲ್ಲಿ ಸ್ವಿಮ್ ಮಾಡ್ಬೋದು. ಮೇಲಿಂದ ಕೆಲವರು ಹುಷಾರದವ್ರು ಇರ್ತಾರೆ, ಮೇಲಿಂದ ಹಾರ್ಲಿಕ್ಕಂತೂ ಅಲೌಡೇ ಇಲ್ಲ. ಎಲ್ಲಿ ಹಾರಿದ್ರೆ ಇಲ್ಲೇ ಇರ್ತಾರೆ, ಕಲ್ಲಿ ತಲೆಗೆ ತಾಗ್ತದಲ್ಲ. ಎಂತ ಸಾಗುದಿಲ್ಲ, ಮೆಲ್ಲ ಹೋಗುವ. ಪಪ್ಪಾಯ ಬಂದರೆ ನೀರಲ್ಲಿ ಕಾಲು ಹಾಕಿ ಕುತ್ಕೊಳ್ಬೋದು. ತುಂಬ ಮೀನುಂಟು. ಬಾ ಬಂತು ಬಂತು ಬಂತು. Nothing is there to be scared. ಇಲ್ಲೆಲ್ಲ ಹೇಗೆ ರಾಕ್ ಪೀಸಸ್ ಕಾಣ್ತದೆ, ಹಾಗೆ ನಮ್ಮ ಸ್ಪೇಸಲ್ಲಿ ಸಹ ರಾಕ್ ಪೀಸಸ್ ಇಲ್ಲದೆ ಚಿಕ್ಕ ಚಿಕ್ಕ ಮೆಟಲ್ ಮೆಟೀರಿಯಲ್ ಎಲ್ಲ ಉಂಟು ಸ್ಪೇಸಲ್ಲಿ. ಅದು ಇಲ್ಲಿ ಬಿದ್ದಾಗ ಇಷ್ಟು ದೊಡ್ಡ ಗುಂಡಿಯಾಗಿ ಅಡಿಯಿಂದ ನೀರು ಬಂದದು ಅಂತ ಹೇಳ್ತಾರೆ ಇಲ್ಲಿಯ ಜನರು. ಇಲ್ಲಿ ಅಂತೂ ತುಂಬ ಫಾರಿನರ್ಸ್ ಬಂದು ನೀರಿಗೆ ಹಾರ್ತಾರೆ ಆಯ್ತಾ, ನೀರಿಗೆ ಹಾರಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ. ಆದರೆ ಅವರ ಓನ್ ರಿಸ್ಕಲ್ಲಿ ಮಾಡಬೇಕು. ಇಲ್ಲಿ ಬಚಾವ್ ಮಾಡಲಿಕ್ಕೆ ಯಾರು ಸಹ ಜನ ಇಲ್ಲ. ನಾವು ಬಿದ್ದರೆ ನಾವೇ ಹೇಗೆ ಸಹ ಬಿದ್ದು ಎದ್ದು ಬಂದರೆ ಆಯಿತು, ಬರೋದಿಲ್ಲದಲ್ಲೇ ಬಾಕಿ. ಯಾಕಂದರೆ ಇಲ್ಲಿ ಯಾವ ಲೈಫ್ ಗಾರ್ಡ್ಸ್ ಇಲ್ಲ. ನಮ್ಮ ಓನ್ ರಿಸ್ಕಲ್ಲಿ ನಾವು ಸ್ವಿಮ್ಮಿಂಗ್ ಮಾಡಬೇಕು. ಇಲ್ಲಿ ಅಂತೂ ಫ್ರೀ ಆಗಿ ಪೆಡಿಕ್ಯೂರ್ ಮಾಡ್ಬೋದು ಮಾರೆ. ಈ ಮೀನೆಲ್ಲ ಬಂದು ನಮ್ಮ ಡೆಡ್ ಸ್ಕಿನ್ ಅಂತೇಳಿ ಹೇಳ್ತಾರಲ್ಲ, ಅದನ್ನೆಲ್ಲ ತಿಂತದೆ. ಕಿಲಿ ಆಗ್ತಾ ಉಂಟು. ಇವಳು ಹೆದರಿದ್ಲು ನೀರಿಗೆ ಕಾಲು ಹಾಕ್ಲಿಕ್ಕೆ, ಯಾಕಂದ್ರೆ ಮೀನು ಬರ್ತದಲ್ಲ. ಒಟ್ರಾಸಿ ಮೀನು ಉಂಟು ಇಲ್ಲಿ, ಒಟ್ರಾಸಿ ಉಂಟು. ಎಷ್ಟು ದೊಡ್ಡ ಉಂಟು ನೋಡಿ. ಮುಂಚೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ರಲ್ಲ ನಾವು, ಎಲ್ಲಿ ಆ ಸೈಡ್ ಮಾಡ್ತಿದ್ದಾರಾ? ಓಕೆ ಓಕೆ. ಆಚೆ ನಡುವಲ್ಲಿ ಒಳ್ಳೆ ಡೀಪ್ ಉಂಟಲ್ಲ, ಅಲ್ಲಿ ಮೇಲಿಂದ ಡೈವ್ ಮಾಡ್ತಿದ್ರು. ಓ, ಇಲ್ಲಿಂದೆಲ್ಲ ಡೈವ್ ಮಾಡ್ತಿದ್ರಂತೆ. ಸೊ ಈಗ ಡೈವಿಂಗ್ ಅಲೌಡ್ ಇಲ್ಲ. ಕೆಲವರು ಹುಷಾರು ಟೂರಿಸ್ಟ್ನವ್ರು ಇರ್ತಾರಲ್ಲ, ಮೇಲಿಂದ ಹಾರುದಾದ್ರೆ ಇಲ್ಲಿ ಅಡಿಯಲ್ಲಿ ಬಂಡೆ ಕಲ್ಲೆಲ್ಲ ಇರ್ತದಲ್ಲ ನೀರ್ದೊಳಗೆ, ಮಂಡೆಗೆ ಬಿನಿ ಟೈಯ ತಾಗಿದ್ರೆ ಯಾರಿಗೆ ಬೇಕು ಮಾರಿ ಈ ಕಿತಾಪತಿ. ಹೆಚ್ಚೇನಿಲ್ಲವ ಸ್ಟೆಪ್ಸ್ ಅಷ್ಟೇ ಅಂತ ಕೇಳ್ತೀರಾ? ಈ ಸ್ಟೆಪ್ಸ್ ಉಂಟಲ್ಲ ಎಷ್ಟು ಉದ್ದ ಅಂದರೆ ಒಂದು ಕಾಲು ಎತ್ತಿ ಇನ್ನೊಂದು ಕಾಲು ಎತ್ತಲಿಕ್ಕೆ ಬರುವುದಿಲ್ಲ ಮಾರೆ, ಅಷ್ಟು ಉದ್ದವಾದ ಸ್ಟೆಪ್ಸ್ ಅಂತೂ ತುಂಬ ಶಾರ್ಪ್ ಸ್ಟೆಪ್ಸ್, ಉದ್ದ ಸ್ಟೆಪ್. ನಮ್ಮ ನಾರ್ಮಲ್ 2 ಸ್ಟೆಪ್, ಇಲ್ಲಿ 1 ಸ್ಟೆಪ್ ನೋಡಿ ಅಂತೆ ಡೀಪ್ ಆದ ಸ್ಟೆಪ್. ಜನ ಇದ್ದಾರೆ ನೋಡಿ. ಇದು ಯಾವುದು ಮ್ಯಾನ್ ಮೇಡ್ ಪ್ಲೇಸ್ ಅಲ್ಲ, ಇದು ಸಿಂಕ್ ಹೋಲ್ ಇರುವುದು ಪಾರ್ಕಲ್ಲಿ. ಪಾರ್ಕ್ ಮ್ಯಾನ್ ಮೇಡೇ, ಆದರೆ ಈ ಸಿಂಕ್ ಹೋಲ್ ಉಂಟಲ್ಲ ನ್ಯಾಚುರಲಿ ಫಾರ್ಮ್ ಆದದ್ದು. ಆಕಾಶದಿಂದ ಬಿದ್ದ ಬಂಡೆ ಎಷ್ಟು ದೊಡ್ಡ ಇದ್ದಿರ್ಬೋದಲ್ಲ, ಆ ಚಿಕ್ಕ ಬಂಡೆ ಕಲ್ಲು ಇಷ್ಟು ದೊಡ್ಡ ಹೊಟ್ಟೆ ಆಗಬೇಕಾದ್ರೆ. ಹವಿಯತ್ ನಜಮ್ ಪಾರ್ಕಲ್ಲಿ ಇದು ಸಿಂಕ್ ಹೋಲ್ ಇರುವುದು. ಯಾರ ಹಠ ಮಾಡಿದ್ಲೆ ನಾ ಪಾರ್ಕಿಗೆ ಹೋಗ್ಬೇಕು ಅಂತೇಳಿ ಪಾರ್ಕಿಗೆ ಕೊಂಡೋದ್ರು. ಕ್ಯಾರ ಇಲ್ಲಿದ್ದಾಳೆ ಆಡಿಕೊಂಡು. ಸೂಪರ್ ಆದ ವೆದರ್ ಆಯ್ತಾ, ತಿರುಗಲಿಕ್ಕೆ ಬಿಸಿಲಿಲ್ಲ, ಒಳ್ಳೆ ಕೂಲ್ ಉಂಟು. ಬರ್ತಾ ಉಂಟು ನಮ್ಮ ಪಿಲಿ.
ಹೌದು. ಹೆಚ್ಚು ದುಡ್ಡು ಬೇಡಿ ನಾಯಲ್. ಅವಳ ಪ್ಯಾಂಟ್ ಸ್ಲಿಪ್ಪರಿ ಉಂಟೇನ, ಪೆರ್ಚಿ ಕಟ್ಬೇಡ ಮಾರ, ಇದು ಬಿದ್ರೆ ಕಡೆಗೆ. ಮೀನಕ್ಕ ಮತ್ತೆ ನಾನು ಇದ್ರಲ್ಲಿ ಆಡುವನ. ಅಲ್ಲಿ ಬರ್ದಿದ್ದಾರೆ ಬೋರ್ಡಲ್ಲಿ, ಎಂತ ಬರ್ದಿದ್ದಾರೆ ಗೊತ್ತುಂಟ, ಎಂತ ಬರ್ದಿದ್ದಾರೆ ಗೊತ್ತುಂಟ, 14 ವರ್ಷದ್ದು ಕಳೆಗೆ ಪಟ್ಟ ಮಕ್ಕಳಿಗೆ ಅಂತ. ಟ್ರೈನಿಂಗ್ ಆಗ್ತಾ ಉಂಟು, ಸ್ವಿಂಗ್ ಟ್ರೈನಿಂಗ್. ಹಿಂದೆ ಬರೋಕೆ ಹಿಂದೆ, ಎದುರು ಹೋಗುವಾಗ ಎದುರು, ಇದ್ರ ಬರೋಕೆ ಹಿರಿಗೆ, ಎದುರು ಹಿಂದೆ, ಎದುರು ಹಿಂದೆ, ಎದುರು ಹಿಂದೆ, ಸಾವಧಾನ್. ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ಇದು ಫ್ರೀ ಎಂಟ್ರಿ. ಪಾರ್ಕಿಗೆ ಸಹ ಫ್ರೀ ಎಂಟ್ರಿ, ಸಿಂಕ್ ಹೋಲ್ಗೆ ಸಹ ಫ್ರೀ ಎಂಟ್ರಿ. ಒಳ್ಳೆ ಸ್ಪಾಟ್, ಖುಷಿ ಆಗ್ತದೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಪರ್ಫೆಕ್ಟ್ ಸ್ಪಾಟ್. ತುಂಬಾ ಕಡೆ ಇಲ್ಲಿ ಮರದ್ದು ಲೈಟ್ ಕಂಬ ನೋಡ್ಲಿಕ್ಕೆ ಸಿಗ್ತದೆ, ಈಗ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಸ್ವಲ್ಪ ವರ್ಷ ಆದ ಮೇಲೆ ಇದನ್ನು ಮ್ಯೂಸಿಯಂ ಅಲ್ಲಿ ಇಡ್ತಾರೆ ಏನ. ಕಡಲಿನ ನೀರಿನಿಂದ ಉಪ್ಪು ಸಂಗ್ರಹಣೆ ಮಾಡ್ತಾರೆ ಆಯ್ತಾ. ಇಲ್ಲಿ ಈ ವೈಟ್ ಕಾಣ್ತಾ ಉಂಟಲ್ಲ ಬಿಳಿ ರೀತಿಯಲ್ಲಿ, ಅದೆಲ್ಲ ಉಪ್ಪು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಇವತ್ತು ನಾವು 4 ಜಾಗಕ್ಕೆ ಹೋಗಿದ್ದೇವೆ ಆಯ್ತಾ. ಲಾಸ್ಟ್ ವ್ಲಾಗಲ್ಲಿ 2 ಜಾಗ ತೋರಿಸಿದ್ದೇನೆ, ಹಾಗೂ ಈ ವ್ಲಾಗಲ್ಲಿ 2 ಜಾಗ ತೋರಿಸಿದ್ದೇನೆ. ಇನ್ನು ನಾವು ಹೋಗ್ತಿರುವುದು ಒಂದು ಡ್ಯಾಮಿಗೆ ಆಯ್ತಾ, ಅತ್ಯಂತ ದೊಡ್ಡವಾದ ಡ್ಯಾಮ್. ಒಂದು ದಿನದಲ್ಲಿ 4 ಜಾಗ ಹೋಗುವುದು ಅಷ್ಟು ಸುಲಭ ಮಾತಲ್ಲ, ಯಾಕಂದ್ರೆ ಇದು 4 ಜಾಗ ಇರುವುದು ಹತ್ತಿರ ಅಲ್ಲ, 4 ಜಾಗ ಇರುವುದು 4 ದಿಕ್ಕಲ್ಲಿ. ಅದರಿಂದಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗುವಾಗಲೇ ಸನ್ಸೆಟ್ ಆಗಿಬಿಡ್ತದೆ. ಗಂಡ ಪ್ರಾಪರ್ ಪ್ಲಾನಿಂಗ್ ಮಾಡಿದ ಕಾರಣವೇ ಇಷ್ಟು ಜಾಗಕ್ಕೆ ಒಳ್ಳೆ ರೀತಿಯಲ್ಲಿ ಹೋಗಿ ನಿಮ್ಗೆ ತೋರಿಸ್ಲಿಕ್ಕೆ ಆಯ್ತು. ಇದೆಲ್ಲ ವಿಲೇಜ್ ಅಂತೆ, ವಿಲೇಜ್ನವರ ಮನೆ. ಇಷ್ಟು ಪೋಷ್ ವಿಲೇಜ್ನವರು ನೋಡಿ, ವಿಲೇಜ್ನವರ ಮನೆ, ಹಳ್ಳಿಯ ಮನೆ, ಹಳ್ಳಿಯ ಮಕ್ಕಳು. ಇವರೇನಂತ ಇಲ್ಲಿ ಎಂತ ಅವಸ್ಥೆ ಮಾರಿದು. ಲಿಫ್ಟಿಗೆ, ಕಾರ್ ಲಿಫ್ಟಿಗೆ ನಾವು ಅಲ್ದೈಕಾ ಡ್ಯಾಮಿಗೆ ಬಂದಿದ್ದೇವೆ. ಇಲ್ಲಿ ಎಂಟ್ರಿ ಫೀಸ್ ಉಂಟಾಯ್ತಾ. ಇಲ್ಲಿಯ ಲೋಕಲ್ಸ್ನವರಿಗೆ 3 ದಿರಮ್, ಹೊರಗಿಂದ ಬಂದವ್ರಿಗೆ 7 ದಿರಮ್. ಅಂದರೆ ಲೋಕಲ್ಸ್ಗೆ 73 ರುಪೀಸ್, ಹೊರಗಿಂದ ಬಂದವ್ರಿಗೆ 245 ರುಪೀಸ್. ಒಮಾನ್ ಅಂದರೆ ಎಲ್ಲ ಕಡೆ ವ್ಯೂ ಮಾರೆ, ಎಲ್ಲ ಕಡೆ ನಿಮ್ಗೆ ಎಂತ ಕ್ಯಾಪ್ಚರ್ ಮಾಡಿ ತೋರಿಸು ಅಂತ ಅರ್ಥ ಆಗುದಿಲ್ಲ. ಎಲ್ಲ ಕಡೆ ನೋಡಿದ್ರೆ ಸಹ ವ್ಯೂ. ನನ್ನ ಮಂಡೆ ಮೇಲೆ ಒಂದು ಕ್ಯಾಮರಾ ಹಾಕುವಂತ ಆಗ್ತದೆ. ಇಲ್ಲಿ ಅಂತೂ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅಂದರೆ ಶೂಟಿಂಗ್ ಮತ್ತು ಇತರ ಆ್ಯಕ್ಟಿವಿಟೀಸ್, ಹಾರ್ಸ್ ರೈಡಿಂಗ್ ಎಲ್ಲ ಬೇರೆ ಟೈಪದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ನಾವು ಸನ್ಸೆಟ್ಟಿಗೆ ಬಂದ ಕಾರಣ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡಿದವರೆಲ್ಲ ಮನೆಗೆ ಹೋದ್ರೇನ, ಕರೆಕ್ಟ್ ಸನ್ಸೆಟ್ ಟೈಮ್ಗೆ ನಾವು ಮುಟ್ಟಿದ್ದೇವೆ. ಇಲ್ಲಿ ಒಂದು ಅತಿ ದೊಡ್ಡವಾದ ಡ್ಯಾಮ್ ಉಂಟು. ಆ ಡ್ಯಾಮಿಗೆ ಎಷ್ಟು ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ನೋಡಿ. ಇಲ್ಲಿ ತುಂಬ ಆ್ಯಕ್ಟಿವಿಟೀಸು ಉಂಟು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡುವವ್ರಿಗೆ ಅದು ಸಹ ಮಾಡ್ಬೋದು, ಇಲ್ಲದೆ ಸುಮ್ಮನೆ ಬಂದು ಕೂತ್ಕೊಳ್ಳುವವ್ರಿಗೆ ಅದು ಸಹ ಮಾಡ್ಬೋದು. ನನ್ನಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಇಷ್ಟ ಇದ್ದವರು ಇಲ್ಲಿ ಆರಾಮ್ಸೆ ಕೂತ್ಕೊಳ್ಬೋದು. ಮೈಪುಡಿ ಆಲ್ರೆಡಿ ಆಗಿದೆ. 4 ಜಾಗಕ್ಕೆ ಹೋಗಿ ಬಂದು ಯಾರ್ದು ಕೈಕಾಲು ಮಾತಾಡ್ತಿಲ್ಲ, ಯಾಕಂದರೆ ಎಲ್ಲ 4 ಜಾಗ ಸಹ ದೂರ. ಅವರು ನನ್ನ ಹಸ್ಬೆಂಡ್ ಫಸ್ಟೇ ಟೈಮಿಂಗ್ ಶೆಡ್ಯೂಲ್ ಮಾಡಿದ್ರಿಂದ ಬೇಗ ಹೋಗ್ಲಿಕ್ಕೆ ಆಯಿತು ನಮಗೆ. ಇಲ್ಲದ್ರೆ 4 ಜಾಗ ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಒಂದು ದಿನದಲ್ಲಿ. ಅತಿ ದೊಡ್ಡವಾದ ಡ್ಯಾಮ್ ಇದು. ಇಲ್ಲಿ ಬೋಟಿಂಗ್ ಸಹ ಮಾಡ್ಬೋದು ಕಡೆಗೆ ಹೋಗಿ. ಅಲ್ಲಿ ನೋಡಿ ಅಂತೆ ಮೋಡ ಕವರ್ ಮಾಡಿದ್ದು ಬೆಟ್ಟವನ್ನು ಮುಚ್ಚಿಬಿಟ್ಟಿದೆ ಮೋಡ. ಚಂದ ಉಂಟಾ? ಸೂಪರಾ? ಚಳಿ ಆಗ್ತದಾ? ಇಲ್ಲಿ ಪಾರ್ಕ್ ಸಹ ಉಂಟು, ಒಳ್ಳೆದಾದ ಪಾರ್ಕ್. ಸಂಜೆಗೆ ಬಂದು ಚಹಾ ಕಾಫಿ ಪೋಡಿ ಎಲ್ಲ ತಂದರೆ ಇಲ್ಲಿ ಕುತ್ಕೊಂಡು ತಿನ್ಬೋದು. ಬಂದರು ತಂದೆ ಮಗಳು. ಹೇಗಾಯ್ತು ವಿನಕ ಜಾಗ? ಭಾರಿ ಖುಷಿ ಆಯ್ತಾ? ಇದೆಲ್ಲ ವಾದಿ ಮಳೆದು ನೀರು ಮತ್ತೆ ಅಲ್ಲೆಲ್ಲಿ ನೀರು ಉಂಟಲ್ಲ, ಸ್ಪ್ರಿಂಗ್ ವಾಟರ್ ಎಲ್ಲ, ಅದೆಲ್ಲ ಬಂದು ಸೇರುವುದು ಇದಕ್ಕೆ. ಇಲ್ಲದೆ ಸಮುದ್ರಕ್ಕೆ ಹೋಗ್ತದಲ್ಲ, ಇದು ನೀರು ಅವರು ಇಟ್ಟರೆ ಯೂಸ್ ಆಗ್ತದೆ. ಇದು ಫ್ರೆಶ್ ವಾಟರ್. ತುಂಬ ದೊಡ್ಡದಾದ ಡ್ಯಾಮ್. ಇಲ್ಲಿ ಬ್ಲಾಕ್ ಮಾಡಿದ್ದಾರೆ, ಯಾಕಂದರೆ ಕೆಳಗೆ ಕಲ್ಲು ಉಂಟಲ್ಲ, ಅದಕ್ಕೆ ಹೀಗೆ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಹೋಗ್ಲಿಕ್ಕೆಲ್ಲ, ಬೋಟಲ್ಲಿ ಹೋಗುವವ್ರಿಗೆ ಅಲ್ಲಿ ಹೋಗ್ಲಿಕ್ಕಿಲ್ಲ.
ಎಂತ ವ್ಯೂ ಅಲ್ಲ. 4 ಕೆಲಂಜಿಲಿ ಓಡ್ತಾ ಉಂಟು, ಅಲ್ಲಿ ಮೋಡ, ಬೆಟ್ಟ, ಇಲ್ಲಿ ಬೋಟ್, ನೀರು, ಇಲ್ಲಿ ಒಂದು ಲಾನ್ ಕುತ್ಕೊಂಡು ನೋಡಲಿಕ್ಕೆ. ಇಲ್ಲಿ ಒಳ್ಳೆ ಚಳಿ ಉಂಟು. ಖುಷಿ ಆಯಿತು ನೋಡಿ. ಇವತ್ತಿಗೆ ನಮ್ಮ ಸೈಟ್ ಸೀಯಿಂಗ್ ಮುಗೀತು. ಎಲ್ಲರೂ ಪರಪಿ ನಡೀತಾರೆ, ಯಾರಿಗೆ ಸಹ ಕಾಲು ಎತ್ತುವಷ್ಟು ತಾಕತ್ತಿಲ್ಲ. ಇನ್ನು ರಾತ್ರಿಗೆ ನೋಡ್ಬೇಕು ಎಂಥ ಪ್ಲ್ಯಾನ್ಸ್ ಅಂತೇಳಿ. ಒಂದು ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೇಳಿದರು. ಅವರ ಮಗನಿಗೆ ಕಿಯಾರ ಅಂದರೆ ತುಂಬಾ ಇಷ್ಟ, ತುಂಬ ಪ್ರೀತಿ ಮಾಡ್ತಾನೆ ಕಿಯಾರನ್ನು. ಸೊ ನಾನು ಹೇಳಿದೆ, ನಮ್ಮ ಹೋಟೆಲ್ ಅಪಾರ್ಟ್ಮೆಂಟ್ಸ್ದು ನನ್ನ ಅಡ್ರೆಸ್ ಹೇಳಿದೆ. ಸೊ ಅವ್ರು ಬಂದು ಮಾತಾಡಿಸ್ತಾರೆ ಅಂತ ಹೇಳಿದರು. ಮತ್ತು ಆದರೆ ಜಾಯ್ಲಿನ್ ಹಾಗೂ ಅವರ ಫ್ಯಾಮಿಲಿ ಸಹ ಜಾಯ್ನ್ ಆಗೋರು ನೋಡ್ಬೇಕು. ಯಾಕಂದರೆ ಅವಳಿಗೆ ಅಂತೂ ಟ್ರಿಪ್ಲೆಟ್ಸ್ ಮತ್ತು ಇನ್ನೊಂದು ಮಗು ಉಂಟು. ಸೊ ಟೋಟಲ್ 4 ಮಕ್ಕಳನ್ನು ಹೊರಡಿಸಿ ತರಬೇಕು. ಅದೊಂದು ಚಾಲೆಂಜ್ ಅವರಿಗೆ. ಮತ್ತು ಬೀಚಲ್ಲಿ ಒಂದು ಫಿಶಿಂಗ್ ಮಾಡುವ ಅಂತೇಳಿ ಒಂದು ಆಸೆ ಉಂಟು. ಬೆಳಿಗ್ಗೆ ಸಿಗಲಿಲ್ಲಲ್ಲ ಮೀನು, ಸೊ ಸಂಜೆಗೆ ಫಿಶಿಂಗ್ ಮಾಡುವ ಅಂತೇಳಿ. ಇವರ ಫ್ರೆಂಡ್ ಹತ್ರ ಇವರು ಕೇಳಿದರು ಮೀನು ಯಾಕೆ ಸಿಗಲಿಲ್ಲ ಅಂತೇಳಿ. ಅವರಂತೂ ತುಂಬಾ ಎಕ್ಸ್ಪರ್ಟ್ ಫಿಶಿಂಗಲ್ಲಿ. ಸೊ ಅವರು ಹೇಳಿದರು ಚಿಕನ್ ಹಾಕಬೇಕು ಅಂತೇಳಿ. ಚಿಕನ್ ಹಾಕಿದರೆ ಸಿಗ್ತದೆ. ನಾವು ಬೇಟ್ ಹಾಕಲಿಲ್ಲ, ನಾವು ಮೀನನ್ನು ಮಂಗೆ ಮಾಡ್ಲಿಕ್ಕೆ ಹೋದದ್ದು. ನೋಡುವಾಗ ಮೀನು ನಮ್ಮನ್ನೇ ಮಂಗೆ ಮಾಡಿತ್ತು, ಅಷ್ಟು ಹುಷಾರುಂಟು ಇಲ್ಲೇ ಮೀನು. ನನ್ನ ಮೋಕೆಯ ಫ್ಯಾಮಿಲಿ ಎಲ್ಲ ಬಸಾಲೆ ಆಗಿದ್ದಾರೆ ಇವತ್ತು. ಎಲ್ಲ ಅಲ್ಲೇ ಕೂತು ಬಿಟ್ಟಿದ್ದಾರೆ ಬಸಾಲೆ ಆಗಿ. ಏನು ಸಾಕಾಯ್ತು ಇವತ್ತು? ಹಾಗಾದ್ರೆ ಇನ್ನೂ ಸಹ 2 ಪ್ಲೇಸಿಗೆ ಹೋಗೋಣ. ಅಲ್ಲಿ ಮೀನಕ್ಕಾಗೆ ಸಾಕಾಗಿಲ್ಲ. ಎಡಿಷನ್ ಅಲ್ಲ ಮಾರಾಯ, ಮೆಡಿಟೇಷನ್. ನೀನ್ ಎಡಿಷನ್, ನಾನು ಸಬ್ಟ್ರಾಕ್ಷನ್. ನಿನ್ನ ಅಪ್ಪಗೆ ಒಳ್ಳೊಳ್ಳೆ ಗೇಮ್ಸ್ ಗೊತ್ತುಂಟು ನನ್ನ ಮಂಗೆ ಮಾಡ್ಲಿಕ್ಕೆ. ಅವಳು ತುಂಬಾ ಮಾತಾಡ್ತಿದ್ಲು, ಅದಕ್ಕೆ ಇವರೊಂದು ಗೇಮ್ ಆಡಿದ್ದು. ಯಾರು ಸುಮ್ಮನೆ ಕುತ್ಕೊಳ್ತಾರೆ ಅವರಿಗೊಂದು ಲಾಲಿಪಾಪ್ ಸಿಗ್ತದೆ ಅಂತೇಳಿ. ಅದಕ್ಕೆ ಇಬ್ಬರು ಸಹ ನೋಡಿಕೊಂಡು ಕೂತಿದ್ದಾರೆ. ಒಂದು ಪಾಯಿಂಟಿಂದ ಇಡೀ ಮಸ್ಕತ್ ಸಿಟಿ ಕಾಣ್ತದ ಆಯ್ತಾ. ಈ ಪಾಯಿಂಟಲ್ಲಂತೂ ಮುಂಚೆ ಪಾರ್ಕಿಂಗ್ ಮಾಡಲಿಕ್ಕೆ ಬಿಡ್ತಿದ್ರು. ಈಗ ಪಾರ್ಕಿಂಗ್ ಎಲ್ಲ ಉಡಿಲ್ಲ, ಗಾಡಿಯಲ್ಲಿ ಹೋಗ್ತಾನೆ ವಿಡಿಯೋ ತೆಗಿಬೇಕು. ಇನ್ನು ಪಾರ್ಕಿಂಗ್ ಮಾಡಿ ವ್ಯೂ ನೋಡ್ತಾ ಯಾರ್ಯಾರು ಕಬ್ಬೆ ಬೀಳುದು ಬೇಡ ಅಂತೇಳಿ ಇಲ್ಲಿ ಪಾರ್ಕಿಂಗ್ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತಿಂದದ್ದು ಅಷ್ಟೇ. ಬಿಸ್ಕೆಟ್, ಚಿಪ್ಸ್ ಎಲ್ಲ, ಮತ್ತು ಎಂತ ತಿನ್ನಲಿಲ್ಲ. ಊಟ ಸಹ ಮಾಡಲಿಲ್ಲ. ಈಗ ಅಲ್ಲಿ ಡಿನ್ನರ್ ಮಾಡಲಿಕ್ಕೆ ಒಂದು ಹೋಟೆಲ್ಗೆ ಬಂದಿದ್ದೇವೆ. ಹಸುವೆಯಲ್ಲಿ ಬಲ್ಲಿ ಕಣ್ಣೆ ಕಾಣ್ತಿಲ್ಲ ಹಸುವೆ ಎಂತ ಸಾಕ್ತದೆ. ಮಟನ್ ಪೆಪ್ಪರ್, ಮಟನ್ ಬಿರಿಯಾನಿ, ಪ್ರಾನ್ಸ್ ಬಿರಿಯಾನಿ ಹಾಗೂ ಚಿಕನ್ ನೂಡಲ್ಸ್ ಹೇಳಿದ್ದೇವೆ. ಇನ್ನು ತಿನ್ನುದೇ ಮಾರೆ, ಇನ್ನು ವಿಡಿಯೋ ತೆಗಿಲಿಕ್ಕೆ ಆಗುದಿಲ್ಲ. ಊಟ ಎಲ್ಲ ಆಯ್ತು ಮಾರೆ. ಈಗ ಜೀವ ಬಂತು. ಸಾಕಾಗಿ ಹಸುವೆಯಲ್ಲಿ ಲೋಕ ಇರಲಿಲ್ಲ. ಊಟ ಎಲ್ಲ ಆಯಿತು. ಬಿರಿಯಾನಿ ತಗೊಂಡದ್ದು ನಾವು, ಎಲ್ಲ ಆಯಿತು ಊಟ. ಬಿರಿಯಾನಿ ನಾರ್ತ್ ಸ್ಟೈಲ್ ಇತ್ತು. ನೂಡಲ್ಸ್ ಏನು ಒಳ್ಳೆ ಇರಲಿಲ್ಲ. ಉಪ್ಪು ಸೆಲ್ಲ, ಖಾರ ಸೆಲ್ಲ, ಎಂತ ಸೆಲ್ಲ. ಖಾಲಿ ಸ್ವಲ್ಪ ಮೊಟ್ಟೆ ಮತ್ತು ಚಿಕನ್ ಇತ್ತು ಅಷ್ಟೇ. ಬಟ್ ಟೇಸ್ಟಿ ಇರಲಿಲ್ಲ. ವರ್ತ್ ಇಟ್ ಅಲ್ಲ, 22 ದಿರಮ್ಸ್ಗೆ ವರ್ತ್ ಇಟ್ ಅಲ್ಲ. ಬಿರಿಯಾನಿ ಸಹ ಔಟ್ ಆಫ್ 10 7 ಅಷ್ಟೇ. ನಮ್ಮ ಊರದ್ದು ಬಿರಿಯಾನಿ ಸ್ವಲ್ಪ ಟೇಸ್ಟ್ ಇರ್ಬೋದು. ಇದು ನಾರ್ದರ್ನ್ ಸ್ಟೈಲ್ ಬಿರಿಯಾನಿ ಅಂತೆ, ಅಷ್ಟು ಒಳ್ಳೆ ಇರಲಿಲ್ಲ. ಬಿರಿಯಾನಿ, ಮಟನ್ ಬಿರಿಯಾನಿಗೆ 25 ದಿರಮ್, ಪ್ರಾನ್ಸ್ ಬಿರಿಯಾನಿಗೆ 30 ದಿರಮ್. ಸಬ್ಸ್ಕ್ರೈಬರ್ ಬಂದು ಕಾಯ್ತಾ ಇದ್ದಾರೆ. ಅವರ ಹೆಸರು ಹರ್ಷಿತಾ. ಸೊ ಅವ್ರು ಬಂದು ಕಾಯ್ತಾ ಇದ್ದಾರೆ. ಎಸ್, ಕರೆಕ್ಟ್. ಸೊ ಹೋಗಿ ಸಿಗುವ. ಹರ್ಷಿತಾ ಹಾಗೂ ಅವರ ಫ್ಯಾಮಿಲಿ ಮನೆಗೆ ಬಂದರೆ ಯೋಹಾನ್ ಹಾಗೂ ಕಿಯಾರ ಅಂತೂ ಹೇಳುದೇ ಬೇಡ. ಇಬ್ಬರು ಸಹ ಒಳ್ಳೆ ರೀತಿಯಲ್ಲಿ ಮಿಂಗಲ್ ಆದ್ರು. ಗೊತ್ತೇ ಆಗುದಿಲ್ಲ ಇಬ್ಬರು ಸಹ ಫಸ್ಟ್ ಟೈಮ್ ಸಿಕ್ಕುದ ಅಂತೇಳಿ. ಇದೇ ಸ್ಪೆಷಾಲಿಟಿ ಅಲ್ವಾ ನಮ್ಮ ಊರಿನ ಮಕ್ಕಳದು. ಹೇಗೆ ಆಗ್ತದೆ ನನ್ನ ವಿಡಿಯೋಸ್? ಖುಷಿ ಆಗ್ತದ? ಇವನ್ ಬಾ ಇಲ್ಲಿ ಬಾ. ಇವನ್ ಇಲ್ಲಿ ಬಾ. ಬಾಯ್. ಇವನು ನನ್ನ ವಿಡಿಯೋಸ್ ಲಾಸ್ಟ್ ಪಾರ್ಟ್ ನೋಡಿ ಅದು ಮಿಸ್ ಮಾಡುದಂತೆ. ಎಲ್ಲರೂ ಸಹ ಮಿಸ್ ಮಾಡ್ತಿರ್ಬೋದು, ಆದರೆ ಈ ಮಗು ಮಿಸ್ ಮಾಡುದಂತೆ. ಟೇಕ್ ಕೇರ್, ಬಾಯ್. ಇಬ್ಬರು ಸಹ ಬಿಸಿ ಇದ್ದಾರೆ ಆಡುದ್ರಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಡ್ಲೆಕಾಯಿ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ
ಗಟ್ಲೆ ಕಾಯಿ ಕೊಡಿ. ಎಂತ ಮಾಡುದು? ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ. ಬಾಯ್ ಬಾಯ್. ನಿಮ್ಮ ಗಂಡ ತುಂಬಾ ಸೈಲೆಂಟ್, ಮಾತಾಡುದೇ ಇಲ್ಲ. ಅವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ ಅಂತ ಕೆಲವರು ಕೇಳ್ತೀರಲ್ಲ. ನನ್ನ ಗಂಡ ಎಷ್ಟು ಮಾತಾಡ್ತಾರಂತ ಇವರಿಗೆ ಗೊತ್ತಾಯ್ತು. ಇವರಿಬ್ಬರು ಸಹ ಹೇಳಿದ್ರು, ಹರ್ಷಿತಾ ಹಾಗೂ ಅವರ ಹಸ್ಬೆಂಡ್, ನಿಮ್ಮ ಹಸ್ಬೆಂಡ್ ಒಳ್ಳೆ ಜೋಕ್ಸ್ ಮಾಡ್ತಾರಲ್ಲ, ವಿಡಿಯೋದಲ್ಲಂತೂ ತುಂಬಾನೇ ಸೈಲೆಂಟ್ ಇರ್ತಾರೆ ಅಂತೀನಿ. ತುಂಬಾ ಖುಷಿ ಆಯ್ತು ಇವರನ್ನು ಸಿಕ್ಕಿ. ಅಂತೂ ಫುಲ್ ಆನ್ ಗಮ್ಮತ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದೆವು. ಯಾವ ಕೈಯ? ಶಾಲೆಗೆ ನೀನು ಹೋಗುದಾ ನಾನು ಹೋಗುದಾ? ರೈಟ್ ಹ್ಯಾಂಡ್, ರೈಟ್ ಹ್ಯಾಂಡ್. ಓ, ರೈಟ್ ಹ್ಯಾಂಡ್ ಅಲ್ಲಿ ಅದು ಉಂಟಲ್ಲ. ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ. ಓಕೆ, ಸಿಗುವ ಬೇರೆ ಟೈಮ್ ಸಿಗುವ ಯಾವಾಗ ಸಹ. ಶೋರ್. ಮೆಲ್ಲ ಮಗ, ಕೈ ಕ್ಯಾರ, ಕೈ ನೋಡು. ಬಾಯ್. ಹಾರ್ಟ್ ಮೆಲ್ಲ, ಫಸ್ಟ್ ಬೀಳ್ಬೋದು. ಹಾರ್ಟ್ ಬೇರೆ. ಅವಳು see you soon. bye bye. bye bye. bye ಬಾಬಾ, ಬಾಯ್. ಮಿತ್ತಿಯರು ಇಲ್ಲರು. ಲೈಟ್ ಮಾಡ್ದಾರಾ? ಓಕೆ 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 ಬಾಯ್. ಹೋದ್ರು ಯುವಾನ್ ಹಾಗೂ ಅವರ ಫ್ಯಾಮ್ಲಿ. ಹರ್ಷಿತಾ ಅವರು ಪ್ರೀತಿಯಿಂದ ಲಡ್ಡು ಮಾಡಿ ತಂದರೆ, ರಾಗಿ ಮತ್ತು ಕೆಲವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅವರೇ ಮನೆಯಲ್ಲಿ ಮಾಡಿದ್ದು. ಸೂಪರ್ ಆದ ಡ್ರೈ ಫ್ರೂಟ್ಸ್ ಲಡ್ಡು. ಟೂ ಗುಡ್. ನಾನು ಚಿಕ್ಕ ಇರುವಾಗ ಮಮ್ಮಿ ಮಾಡ್ತಿದ್ದು, ಸೇಮ್ ಟು ಸೇಮ್ ಟೇಸ್ಟ್, ಅದೇ ನೆನಪಾಗ್ತದೆ. ಟೂ ಗುಡ್. ಥ್ಯಾಂಕ್ ಯು ಹರ್ಷಿತಾರವರೇ. ವೆರಿ ಟೇಸ್ಟಿ, ತುಂಬ ಹೆಲ್ದಿ ಸಹ. ರಾಗಿ ಹಾಗೂ ಡ್ರೈ ಫ್ರೂಟ್ಸ್ ಲಡ್ಡು. ಕಿಯಾರಾಗಿ ಹೇರ್ ಬ್ಯಾಂಡ್ ಹಾಗೂ ಈ ಸೆಟ್ಸೇ ತಂದು ಕೊಟ್ಟಿದ್ದಾರೆ. ಇದು ಸೆಟ್, ಇದರಲ್ಲಿ ಸ್ಟಿಕ್ಕರ್ಸ್, ಚೈನ್, ಇಯರಿಂಗ್ಸ್ ಎಲ್ಲ ಉಂಟು, ಹಾಗೂ ಇದರಲ್ಲಿ ಹೇರ್ ಬ್ಯಾಂಡ್. ತುಂಬ ಥ್ಯಾಂಕ್ಸ್ ಹರ್ಷಿತಾ ರವರಿಗೆ. ಪ್ರಶಾಂತ್ನವರ ಮನೆಗೆ ಹೋಗ್ತಾ ಇದ್ದೇವೆ ಈಗ. ಪ್ರಶಾಂತ್ನವರ ಮನೆಯಲ್ಲಂತೂ ಫುಲ್ ಆನ್ ಗಮ್ಮತ್ ರೀತಿಯಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. Roll number 3. Roll number 4. Roll number 5. Okay, finger on your lips. Let's go eat chicken fry. Finger on your lips. Mama, where's my bag? Okay. Back side. All of you stay here. We'll come late after 1 hour. Okay. Bye bye. ಟಾಟಾ. ಎಲ್ಲ ನೋಡ್ತಿದ್ದಾರೆ ನಮ್ಮನ್ನು. ಎಲ್ಲರೂ ಸೇರಿ ಸ್ವಲ್ಪ ವಿ ಟೈಮ್ ಮಾಡುವ ಅಂತೇಳಿ ಒಂದು ಇಲ್ಲಿಯ ಫೇಮಸ್ ಫುಡ್ ಜಾಯಿಂಟಿಗೆ ಬಂದಿದ್ದೇವೆ ಆಯ್ತಾ. ಇಲ್ಲಿಯ ಫ್ರೆಂಚ್ ಫ್ರೈಸ್ ಮೇಲೆ ಕೆಲವು ಸಾಸ್ ಎಲ್ಲ ಹಾಕಿ ಕೊಡ್ತಾರೆ ಆಯ್ತಾ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಮ್ಯಾಂಗ್ಳೂರಲ್ಲಿ ಸ್ಪಾರಲ್ಲಿ ತಿಂದಿದ್ದೆ, ಅಷ್ಟು ಟೇಸ್ಟಿ ಇರಲಿಲ್ಲ. ಹೇಗೆ ಉಂಟು? ಸೂಪರ್ ಉಂಟಾ? ಫಸ್ಟ್ ಟೈಮ್ ಇದು ತಿಂದಿದ್ದೆ. ಮ್ಯಾಂಗೋಲಿ ತಿಂದಿದ್ದೆ, ಬಟ್ ಫ್ರೈಸ್ ಸ್ವಲ್ಪ ಲೈಕ್ ಆಗಿದೆ. ನೋಡೋಣ, ಕ್ರಿಸ್ಪಿ ಫ್ರೈಸ್ ಒಟ್ಟಿಗೆ ಮೇಲೆ ಚಿಕನ್ ಮತ್ತು ಸಾಸ್. ಸಿಮಿಲರ್ ಅಲ್ಲೇ ಇದೆ, ಖಾಲಿ ಚಿಕನ್ ಸ್ವಲ್ಪ ಆಚೆ ಇದೆ. ಕರೆಕ್ಟ್. ಎಂತ ಚಾಯ್ ಇದು? ಕಾಶ್ಮೀರಿ ಚಾಯ್. ಎಂತೆಲ್ಲ ಆಗ್ತದೆ ಇದಕ್ಕೆ? ಹಾಂ, ಕಸ್ಕಸ ಅಲ್ಲ ಕರೀದು. ಆಲ್ಮಂಡ್ಸ್ ಮಾಡುವಾಗ ಪಲ್ಲಿ ಬಿದ್ದಿದ್ದ. ಗ್ರೀನ್ ಎಂತ ಸೀಡ್? ಟೂಟಿ ಫ್ರೂಟಿಯಾ? ಟೂಟಿ ಫ್ರೂಟಿಯಾ? ಅದು ಸೀಡ್ ಆಚ ಪಂಪ್ಕಿನ್. ನೀನು ಮರ ನಮ್ಮ ಅದು ಸನ್ಫ್ಲವರ್ ಸೀಡ್ ಉಂಟಲ್ಲ, ಗೊತ್ತಿಲ್ಲ ಮರೆ ಯಾವುದು ಪಚ್ಚೆ ಸೀಡ್. ಅದು ಕುಡ್ದು ನೋಡಂತೆ.
ಟೂಟಿ ಫ್ರೂಟಿ ಅಲ್ಲ ಡ್ರೈ ಫ್ರೂಟ್. ಆಯ್ತಾ ಎಲ್ಲ ಕುತ್ಕೊಂಡ್ರ ರೋಲ್ ನಂಬರ್ ಕೌಂಟ್ ಮಾಡಿದ್ರಾ ರೋಲ್ ನಂಬರ್ 1, ನಂಬರ್ 2, ಕೈ ಮೇಲೆ ಎತ್ತಿ ನೋಡು ಒಬ್ಬೊಬ್ಬರು. ರೋಲ್ ನಂಬರ್ 3, ರೋಲ್ ನಂಬರ್ 4, ರೋಲ್ ನಂಬರ್ 5. ಅಟೆಂಡೆನ್ಸ್ ತೆಗಿಯೋದು. ಎಲ್ಲ ಇದ್ದೀರಲ್ಲ. ಬಾಯ್. ನಾನು ಹಾಗೂ ಜಾಯ್ಲಿನ್ ಮುಂಚಿನಿಂದ ಡ್ರೈವಿಂಗ್ ಮಾಡ್ತಾ ಇದ್ದೇವೆ ಆಯ್ತಾ. ಇಂಡಿಯಾದಲ್ಲಿ ಇರುವಾಗ ಸಹ ಡ್ರೈವಿಂಗ್ ಮಾಡ್ತಿದ್ದೆವು. ಇಲ್ಲಿ ಸಹ ಅವಳು ಡ್ರೈವ್ ಮಾಡ್ತಾಳೆ, ನಾನು ಡ್ರೈವ್ ಮಾಡ್ತೇನೆ. ತುಂಬಾ ಖುಷಿ ನನಗೆ ಯಾರು ಸಹ ಡ್ರೈವಿಂಗ್ ಕಲಿತು ಡ್ರೈವ್ ಮಾಡೋದಾದ್ರೆ. ನಾಳೆ ಎಲ್ಲಿ ಬರ್ತೇವೆ ನಾವು? ಸೂಕಿಗೆ. ಸೂಕ್ ಅಂದರೆ ಮಾರ್ಕೆಟ್. ಈಗ ನಾವು ಇಲ್ಲಿಯ ಯಾರು ರೂಲರ್ ಇದ್ದಾರೆ ಅವರ ಒಂದು ಪ್ಯಾಲೇಸಿಗೆ ಹೋಗ್ತಿದ್ದೇವೆ ಆಯ್ತಾ. ಇದು ಒನ್ ಆಫ್ ದ ಪ್ಯಾಲೇಸ್. ಇವರ ಹತ್ರ ಇದು ಒಂದೇ ಪ್ಯಾಲೇಸ್ ಇರುವುದಲ್ಲ, ತುಂಬ ಪ್ಯಾಲೇಸ್ ಉಂಟು. ಅದರಲ್ಲಿ ಇದೊಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಮಾಡಿದ್ದಾರೆ. ಒಳಗೆ ಹೋಗ್ಲಿಕ್ಕೆ ಅಲೌಡ್ ಇಲ್ಲ, ಆದರೆ ಹೊರಗಿಂದ ತೋರಿಸ್ಬೋದು. ಬಟ್ ನೌ ಇಟ್ಸ್ ಕ್ಲೋಸ್ಡ್ ಆಗಿ. Even this is a part of palace? Yeah. Okay. ರಾತ್ರಿಗೆ ಸಹ ಓಪನ್ ಇರ್ತದಾ? ಬೆಳಿಗ್ಗೆ 2 ಗಂಟೆಗೆ ಬಂದಿದ್ದೇವೆ ಪ್ಯಾಲೇಸ್ ನೋಡ್ಲಿಕ್ಕೆ. ತುಂಬ ಬೇಗ ಆಯ್ತೇನ, ಚಾಗೆ ಕರೀಲಿಕ್ಕಿಲ್ಲ ಅವರು. ಮೇಲೊಂದು ಫೋರ್ಟ್ ಉಂಟು, ಇಲ್ಲಿ ಸಹ ಲೈಟ್ ಹಾಕಿದ್ದಾರೆ. ಸಾಲಾಗಿ ಹೋಗಿರೋ ಬಂದ್ಲು ಇನ್ನೊಬ್ಬಳು ಬಂದ್ಲು. ಪರ್ಸ್ ಆಂಟಿಗೆ ಕೊಟ್ಟು ಅವರಿಗೆ ಒಂದೇ ಇರುದು ಕುತ್ತಿಗೆ. ಎಲ್ಲ ಮಂಗಂದಿರು ಹಾಕಿದ್ದಾರೆ. ಎಲ್ಲ ಮಂಗನವರು ಹತ್ತಿದ್ದಾರೆ. ಅಲ್ಲಿ ಸಹ ಕ್ಯಾರಾ ದೋಣಿ ಸಾಗರಿ ಉಪ್ಪು ಮುಟ್ಟೆ. ನನ್ನ ಇಂಪಾದ ಸ್ವರ ಕೇಳಿ ಬರ್ಲಿಕ್ಕಿಲ್ಲ ಹೊರಗೆ. ಗಾರ್ಡ್ಸ್ನವರು ಇದು ಯಾರ್ದು ಮಧುರವಾದ ಸ್ವರ. ಇದುವೇ ಇಲ್ಲಿಯ ರೂಲರ್ ಅನ್ನು ಸುಲ್ತಾನ್ ಕರೀತಾರೆ. ಸುಲ್ತಾನ್ ಅವರ ಒನ್ ಆಫ್ ದ ಪ್ಯಾಲೇಸ್ ಹಾಗೂ ಪ್ಯಾಲೇಸ್ ಗೇಟ್ ಅಂತೇಳಿ ಹೇಳ್ಬೋದು. ಪ್ಯಾಲೇಸ್ ಒಳಗೆ ನೋಡ್ಲಿಕ್ಕೆ ಆಗಿಲ್ಲ, ಅದು ಗೇಟ್ ಆದ್ರೂ ನೋಡಿದೇವಲ್ಲ. ರಿಯಲ್ ನೋಡಿ, ಒಂದು ಫೋಟೋ ತೆಗಿಲಿಕ್ಕೆ ಎಷ್ಟು ಕಷ್ಟ. ಒಬ್ಬರು ಹೋಗ್ತಿದ್ದಾರೆ. ಆಯ್ತಾ, ನಾ ಎಲ್ಲ ನಿಂತೀರಾ ಲೆಕ್ಕ ಮಾಡಿ ನೋಡೋ. ಯಾರಾದ್ರೂ ಹಿಡೀರಾ? ಇದ್ದೀರಾ ಎಲ್ಲ? ಓ ದೇವರೇ, ಇಬ್ಬರನ್ನು ಹಿಡಿದ್ರೆ 3 ಹೋಗ್ತಾರೆ. ಆಯ್ತು, ಪ್ಯಾಲೇಸ್ ಎಲ್ಲ ನೋಡಿ ಆಯ್ತು. ಪ್ಯಾಲೇಸ್ ಬಿಟ್ಟು ಪ್ಯಾಲೇಸ್ದು ಗಾರ್ಡ್ಸ್ ಎಚ್ಚರಿಕೆ ಇರ್ಲಿಕ್ಕಿಲ್ಲ. ಈಗ 2 ಗಂಟೆ ಬೆಳಿಗ್ಗೆ. ಮಕ್ಕಳೆಲ್ಲ ಒಟ್ಟಿಗೆ ಸೇರಿದಾಗ ಅಂತ ಅವ್ರಿಗೆ ಗಮ್ಮತ್ತು ಖುಷಿ. ಅವ್ರಿಗೆ ಒಂದು ಗಾಡಿಯಲ್ಲಿ ಹೋಗುದಂದ್ರೆ ತುಂಬಾನೇ ಖುಷಿ. ಈಗ ಅವರು ಅವರ ಮನೆಗೆ ಹೋಗ್ತಾರೆ, ನಾವು ಸೀದಾ ರೂಮಿಗೆ ಹೋಗಿ ಇನ್ನೂ ಎಲ್ಲ ಚೋಚ ಮಾಡುದು. ಕೊಂಡೋಗ್ತೀಯಾ? ಹೋಗ್ತೀಯಾ ಜೋಶಲ್ ಒಟ್ಟಿಗೆ? 2:15 ಬೆಳಿಗ್ಗೆ. ಯಾರಿಲ್ಲ, ಒಂದು ಕುಳ್ಳೆಗಾಡ್ಸ ಇಲ್ಲ. ಎಲ್ಲ ಮನೆಗೆ ಹೋಗಿದ್ದಾರೆ. ಖಾಲಿ ನಾವು, ವಿಡಿಯೋಗ್ರಾಫರ್, ಡ್ರೈವರ್ ಹಾಗೂ ನಮ್ಮ ಪುತ್ರಿ. ಅವ್ರು ಹೊರಟ್ರು. ಆಲ್ಮೋಸ್ಟ್ 2:30 ಆಗ್ತಾ ಬಂತು ಬೆಳಿಗ್ಗೆ. ಇನ್ನಾಯ್ತು, ಇವತ್ತದು ಕಂಟೆಂಟ್ ಮುಗೀತು. ನೆಗಡ್ತಿದ್ದಾರೆ ಗಂಡ ಮುಗುಳ್ನಂಗೆ.